ಹಾಯ್ ಎಲ್ಲ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಮತ್ತೆ ಎಲ್ಲ ಹೊರಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ, ಎಲ್ಲೂ ಇಲ್ಲ. ಸೊ ಹೀಗೆ ನಮ್ಮ ಸಬ್ಸ್ಕ್ರೈಬರ್ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬನ್ನಿ ಬ್ರೋ ಅಂತ ಹೇಳಿದ್ದೀನಿ ಅವ್ರಿಗೂ. ಪಾಪ ಅವತ್ತಿಂದನೂ ಮೆಸೇಜ್ ಹಾಕಿದ್ರು, ಎಲ್ಲಿ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಆಮೇಲೆ ನಾವು ಫ್ಯಾಮಿಲಿ ಟ್ರಿಪ್ ಅಂದ್ಕೊಂಡು ಆಚೆ ಹೊಟ್ಬಿಟ್ವಿ. ಇವಾಗ ಎಲ್ಲ ಬರ್ತೀನಿ ಅಂತ ಹೇಳಿದರು ನಮ್ಮ ಸಬ್ಸ್ಕ್ರೈಬರ್ ಅವರು. ಅವ್ರ ಹೆಸರು ಕಿರಣ್ ಅಂತ ಹೇಳಿ. ಎಲ್ಲಿದ್ದಾರಪ್ಪ? ಇಲ್ಲಿ ಲಾಲಿ ಹಾಸ್ಪಿಟ್ಲ್ ಹತ್ರ ಬರ್ತೀನಿ ಅಂತಲೂ ಹೇಳಿದ್ರು. ಯಾರು, ನಾನಾ? ಇವರೇನಾ? ಜಾವ ಪರಾಯಕ್ ಅವರೇನಾ ಅಂದ್ಕೊತೀನಿ. ನೀವೇನಾ? ಸೂಪರ್. ಅಯ್ಯೋ ಹಾಂ, ಗೊತ್ತಾಯ್ತು ಬ್ರೋ, ಗೊತ್ತಾಯ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಹಾಂ ಬ್ರೋ, ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ನಾನು. ಹಾಂ, ಅಲ್ಲಿಂದ ನಮ್ಮ ಫ್ರೆಂಡ್ ಮಾತಾಡ್ಸ್ಕೊಂಡು ಹಂಗೆ ಬಂದೆ ನಾನು. ಅದಕ್ಕೇನೆ ಬ್ರೋ, ಥ್ಯಾಂಕ್ ಯು, ಬಂದು ಮಾತಾಡ್ಸಿದ್ರಲ್ಲ, ಥ್ಯಾಂಕ್ ಯು ಸೊ ಮಚ್. ಓಕೆ ಬ್ರೋ, ನಾನು ಕೆಲಸ ಇಲ್ಲ ಬ್ರೋ, ನಾನು ಸ್ಟೂಡೆಂಟ್. ಇನ್ನೂ ಸ್ಟೂಡೆಂಟ್ ನಾನು. ಇಲ್ಲಿ ರಾಜಾಜಿನಗರ್ MES ಕಾಲೇಜಲ್ಲೇ. ಹಾಂ, ನಾನು ಓದ್ತಿರೋದು ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ, BBA. ಎಲ್ಲಿ ಹೇಳಿ? ಹಾಂ, BGS ಇಂಜಿನಿಯರಿಂಗ್ ಕಾಲೇಜ್. ಓಕೆ ಓಕೆ. ನಮ್ಮದೇ ಕ್ಲಬ್ ಇದೆ ಬ್ರೋ, ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅಂತ. ಶ್ರೀಹರಿ ಸಿಕೆ. ಹಾಂ, ಹೂನಿಗನ್. ಹಾಂ, ಅವರೇ. ನಿಮ್ದೇನಾ ಅದು ಜಾವ ಪರಾಕ್? ಓಕೆ ಓಕೆ. ಹಾಂ ಹಾಂ ಹಾಂ. ಇಲ್ಲ ಬ್ರೋ, ನಮ್ಮದು ಎಲ್ಲ ಥರನೂ ಅಬೋವ್ 150cc ಪ್ಲಸ್. ಜಾಸ್ತಿ ಆಫ್ ರೋಡೇನೆ, ಬಟ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಇಲ್ವಲ್ಲ. ಸೊ ನೋಡಬೇಕು, ನೋಡೋಣ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅನ್ಕೊತೀನಿ ಜಾಸ್ತಿ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಇಲ್ಲ ಅಂದರೆ ಬಂದರೆ ಟೂರಿಂಗ್ ಆದರೆ ಓಕೆ. ಇದು ಸ್ವಲ್ಪ ಇದು ಆಫ್ ರೋಡೆಲ್ಲ ಪ್ಲ್ಯಾನ್ ಮಾಡ್ತು ಅಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಮಡ್ಗಳೆಲ್ಲ ಕೆಳಗಡೆ ಹೊಡೆಯೋದು ಸ್ವಲ್ಪ ಚಾನ್ಸಸ್ ಇರುತ್ತೆ, ಕ್ರ್ಯಾಶ್ ಗಾರ್ಡೆಲ್ಲ. ಇಲ್ಲ, ಇದು 400 ಬಿಟ್ಟಿದ್ದಾರಲ್ಲ, ಎಕ್ಸ್ಪಲ್ಸ್ 400. 220 ಮೋಸ್ಟ್ಲಿ 400 ಏನೋ ಬಿಟ್ಟಿರಬೇಕು. ಹಾಂ, 210. ಹಾಂ, 210 4B ಬಿಟ್ಟಿದ್ದಾರೆ. ರ್ಯಾಲಿ ಎಡಿಷನ್. ಹ್ಞೂ ಹೌದು, ಅದು ಬಿಟ್ಟಿದ್ದಾರೆ ಅದು. ಓಕೆ. ಪ್ಲಾನಿಂಗ್ ಇದನ್ನು ಕೊಟ್ಟು ಅದನ್ನ ತಗೊಳ್ಳೋಣ ಅಂತ. ಅಟ್ಲೀಸ್ಟ್ ಈ ಥರ ಏನಾದ್ರು ರೈಡಿಂಗ್ ಬರಬೇಕು ಅಂದರೆ ಓಕೆ ಸ್ಪೆಂಡ್ ಮಾಡ್ತೀರಾ ಅನ್ಸುತ್ತಲ್ಲ. ಆಲ್ಮೋಸ್ಟ್ ಅದಕ್ಕೊಂದು 7.5 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀನಿ ನಾನು. ಏನೇನು ಆಗ್ತಿದ್ದೀರಾ ಅದು? ಅಂದರೆ ಇದು ನಾರ್ಮಲ್ ಆಕ್ಸೆಸರೀಸ್ನೇ ಬ್ರೋ. ಅದು ಯಾರು ನಿಮಗೆಲ್ಲ ಗೈಡಿಂಗ್ ಇನಿಷಿಯೇಟಿವ್ ಅಲ್ಲಿ ಯಾರಿಗೆ? ನಮ್ಮ ಗೈಡಿಂಗ್ ಎಲ್ಲ ಮಾಡ್ತಾ ಇರೋದು CK ಅಣ್ಣ ಮತ್ತು ಗಿರಿ ಅಣ್ಣ ಅಷ್ಟೇ, ಅವರಿಬ್ಬರೇ. ಅಂದರೆ ಅದರಲ್ಲೂ ಮೆಂಬರ್ಸ್ ಇದ್ದಾರೆ, ಕೆಲವರು ಜನ ಗೈಡ್ ಮಾಡ್ತಾರೆ. ನನಗೆ ಗೊತ್ತಿಲ್ಲದಿರೋದು ಅವ್ರು ನನಗೆ ಕೇಳ್ತೀನಿ, ಅವ್ರು ನನಗೆ ಹೇಳ್ಕೊಡ್ತಾರೆ ಅಷ್ಟೇ. ಅದಾದಮೇಲೆ ನಾರ್ಮಲ್ ಮೋಟೋ ಟಾರ್ಕು ಮತ್ತು ಇದು ಮಾಸ್ಟರ್ ಸಿಲಿಂಡರು ಎಲ್ಲ ಜಸ್ಟ್ ನಾರ್ಮಲಾಗಿ ಎಲ್ಲ ಹಾಕ್ಸಿದ್ದೀನಿ ಅಷ್ಟೇ. ಇಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡಿಸಿಲ್ಲ. ಎಕ್ಸಾಸ್ಟ್ ಇದೆ, ಅದು ಇನ್ನೊಬ್ರು, ನಾನು ಅಲ್ಲಿಂದ ಮೈಸೂರಿಂದ ಬರಬೇಕಾದ್ರೆ ಅಲ್ಲಿ ಇನ್ನೊಬ್ರದ್ದು ಅವ್ರ ಎಕ್ಸಾಸ್ಟ್ ಇತ್ತು, ಅವ್ರದ್ದು ಜಸ್ಟ್ ಒಂದು ವೀಡಿಯೋ ಮಾಡಿದ್ದೆ. ಅದೊಂದು ಹಾಕ್ಸೋಣ, ಪ್ಲ್ಯಾನ್ ಮಾಡೋಣ ಏನು ಕತೆ ಅಂತ ಅದೊಂದು ತಲೆಗೆ ಥಾಟ್ ಬಂತು, ಹಾಕ್ಸ್ಬೇಕು ಅದನ್ನು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಫೋಟೋ ಕೊಡಿ ನಾನು ತೊಗೊಳ್ಳಿ ಬ್ರೋ. ಎನಿ ಗೈಡೆನ್ಸ್ ಏನಾರು ಬೇಕು ಅಂತಂದರೆ ಶೂರ್. ಯಾಕಂದರೆ ಅವ್ರನ್ನ ಯೂಸ್ ಮಾಡೋಕ್ಕಾಗಲ್ಲ ನನಗೆ. ಓಕೆ. ಯಾರು, ಗಿರಿ ಅವ್ರನ್ನ? ಇರಲಿ ಅದಿರಲಿ, ಹೆಲ್ಮೆಟ್ ಇರಲಿನಾ? ಟ್ಯಾಗ್ ಮಾಡಿಬಿಡಿ ಬ್ರೋ. ಅದು ಬನ್ನಿ ಬ್ರೋ, ನೀವು ನಿಂತ್ಕೊಳ್ಳಿ, ಬೇಕಾದ್ರೆ ನಾನು ತೆಕ್ಕೊಡ್ತೀನಿ. ಪಾಪ ನಮ್ಮ ಬೈಕ್ ಜೊತೆ ತೊಗೊಂಡು ಫೋಟೋ ತೊಗೊತಾ ಇದ್ದಾರೆ ಕಿರಣ್ ಅವರು. ಓಕೆ.
ಕೂತ್ಕೊಳ್ಳಿ, ಇರಲಿ ಸರ್ ಕೂತ್ಕೊಳ್ಳಿ, ಅದಕ್ಕೇನಂತೆ. ಬೈಕ್ ವೆಯ್ಟ್ ಇದೆ ಚೂರು. ಬೈಕ್ ರೈಡಿಂಗ್ ಇಂಟ್ರೆಸ್ಟು, ಓಕೆ ಬಟ್ ಇಷ್ಟು ದಿವಸ ಆಗಲಿಲ್ಲ. ಬಟ್ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಜಾಯ್ನ್ ಆಗ್ತೀನಿ ರೀಸೆಂಟಾಗಿ. ಶೋರ್ ಬ್ರೋ, ಬನ್ನಿ. ಖಂಡಿತ ಗೈಡ್ ಮಾಡಿ ನನಗೆ ಸ್ವಲ್ಪ, ಏನಾದ್ರು ಇದ್ರೆ ನಾನು ಮೆಸೇಜ್ ಮಾಡಿ. ಖಂಡಿತ ಬ್ರೋ. ನೀವು MES ಕಾಲೇಜ್ ಮನೆ ಇಲ್ಲೇ ಬಂದು ಪಕ್ಕದ ರೋಡ್ ಇದೆ. ಇದೆ ಪಕ್ಕದ ರೋಡ? ಹಾಂ, ಪಕ್ಕದ ರೋಡೆ. ಹೋಗಿ ಬನ್ನಿ ಒಂದು ರೌಂಡು. ಇರಲಿ, ತೊಂದರೆ ಇಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು. ಪ್ರಾಬಬಲಿ ಅಕ್ಸೆಪ್ಟ್ ಮಾಡಲ್ಲ, ಇವ್ರು ಮೀಟ್ ಮಾಡಲ್ಲ. ಹೌದಾ? ಇದು ಅಂತ ಅಂದರೆ ನಮ್ಮ ಮನೆ ಹತ್ರ ಇದ್ರೇ ನಾನು ಈಸಿಯಾಗಿ ಮೀಟ್ ಆಗಿ ಹೋಗ್ತೀನಿ. ಅಂದರೆ ನಾನು ಎಲ್ಲರೂ ರೈಡಲ್ಲಿ ಇದ್ದರೆ, ಫ್ಯಾಮಿಲಿ ಜೊತೆ ಆಚೆ ಇದ್ದರೆ ಅವಾಗ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ಬೋದು. ಆ ಟೈಮಲ್ಲಿ ಒಂದು ಸ್ವಲ್ಪ ಮಿಸ್ ಹೊಡಿಯುತ್ತೆ ಅಷ್ಟೇ. ಮೀಟ್ ಮಾಡೋಕ್ಕೆ ಆ ಸಂದರ್ಭಕ್ಕೆ ಬರುತ್ತಲ್ವಾ, ಆ ಟೈಮಲ್ಲಿ ಮೀಟ್ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿಯಿಂದ ಬಂದ್ಬಿಟ್ಟು ಮಾತಾಡಿಸ್ತೀರಲ್ಲ, ನಮ್ಗೆ ಅದೇ ಖುಷಿ ಆಗೋದು. ಹಾಂ, ಸ್ಟಿಕರಿಂಗ್ ಡಿಸೈನ್ ಕೊಟ್ಬಿಟ್ಟು ಮಾಡಿಸಿರೋದು ಬ್ರೋ ಇದು. ನೀವು ಶೋರೂಮಿಂದ ತೊಗೊಂಡು ಮೇಲೆ ಗಾಡಿನ ಆಕ್ಸೆಸರೀಸ್ ಎಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ? ಆ ಗಾಡಿ ಬಂದು ಆನ್ ರೋಡ್ ಪ್ರೈಸ್ ಬಂದು 4 lakhs. ಅದಾದಮೇಲೆ ಗಾಡಿಗೆ ಇನ್ವೆಸ್ಟ್ ಮಾಡಿರೋದು ಆಕ್ಸೆಸರೀಸ್ಗೆ ಒಂದು 25,000 ಖರ್ಚಾಗಿದೆ. ಅದಾದಮೇಲೆ ಮುಗಿಸಿದ್ರಾ? 25,000 ಎಷ್ಟು ಖರ್ಚು? ಅದಾದಮೇಲೆ ಇನ್ನೂ ಆಕ್ಸೆಸರೀಸ್, ಪ್ಯಾನಿಯರ್ಸು ಮತ್ತು ಜೆರಿಕನ್ಸ್ ಎಲ್ಲ ಸೇರಿ ಅಂದರೆ ಒಂದು ಅದ್ರ ಮೇಲೆ ಎಕ್ಸ್ಟ್ರಾ ಒಂದು 3.5 ಖರ್ಚು ಮಾಡಿದ್ದೀನಿ lakhs. ನಮಗೆ ತುಂಬ ದೊಡ್ಡ ಗಾಡಿ ಆಗುತ್ತೆ. ನಮ್ಮದು ಸ್ವಲ್ಪ ಫಿಸಿಕ್ ನಾನು ಡೌನ್ ಇರೋದ್ರಿಂದ ನನಗೆ ಎಕ್ಸ್ಪಲ್ ಸೂಟಬಲ್ ಅಂತ ಅನ್ಸುತ್ತೆ. ಎಕ್ಸ್ಪಲ್ ಸೂಟ್ ಆಗುತ್ತೆ ನನಗೆ. ಕೊಟ್ಟು ಅದು ತೊಗೋತೀನಿ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಬ್ರೋ, ಖಂಡಿತ. ಫ್ರಂಟ್ ಮಾತ್ರ ಏನು ಬ್ರೋ? ರಿಮ್ ಕಲರ್ ಫ್ರಂಟ್ ಮಾತ್ರ ಇದೆಯಾ ಅಥವಾ ಬ್ಯಾಕ್ ಮಾಡಿ? ಇಲ್ಲ, ಅದು ಆ್ಯಕ್ಚುಲಿ ರಿಮ್ಮು ಅದು ನಾನು ಲಾಸ್ಟ್ ಟೈಮ್ ಆಫ್ ರೋಡ್ಗೆ ಹೋದಾಗ ಅದು ಪೂರಾ ವಾಟರ್ ಕ್ರಾಸಿಂಗ್ ಇಳಿಸ್ದಿದ್ದ ತಕ್ಷಣವೇ ಇದು ಪೂರಾ ರಿಮ್ಮೆಲ್ಲ ಕಲರ್ ಚೇಂಜ್ ಆಗೋಗಿದೆ. ಅದು ಈ ಲೆವೆಲ್ವರೆಗೂ ಅದು ಓಪನ್ ನನ್ನ ಪ್ರೊಫೈಲಲ್ಲಿ ಓಪನ್ ಮಾಡಿದರೆ ಫಸ್ಟ್ ಪಿಕ್ ಅದೇ ಹಾಕಿದ್ದೀನಿ, ಪ್ರೊಫೈಲ್ ಪಿನ್ ಮಾಡಿದ್ದೀನಿ ಅದರನ್ನೇ. ಸೊ ಹಾಗಾಗಿ ನೆಕ್ಸ್ಟು ಟ್ಯೂಬ್ಲೆಸ್ ಹಾಕ್ಸೋಣ ಅಂತ ಪ್ಲ್ಯಾನ್ ಇದೆ. ಅದು ಟ್ಯೂಬ್ಲೆಸ್ ಟೈರು, ಅಂದರೆ ಟ್ಯೂಬ್ಲೆಸ್ ರಿಮ್ಸ್ ಬರುತ್ತೆ. ಹಾಂ, ಟ್ಯೂಬ್ಲೆಸ್ ರಿಮ್ಸ್ ಬರುತ್ತೆ. ರಿಮ್ಸ್ಗೆ ಇದಕ್ಕಿನ್ನ ಒಂದು 2 ಇಂಚು ಇಲ್ಲ 1 ಇಂಚ್ ಇಷ್ಟು ಈ ರಿಮ್ಮಲ್ಲಿ ಇಷ್ಟು ಬರುತ್ತೆ. ಇದು ಸ್ಪೋಕ್ ವೀಲ್ಸು, ಅದು ಚೆನ್ನಾಗಿದೆ. ಬಟ್ ಇವಾಗ ಬುಕ್ಕಿಂಗ್ ಕ್ಲೋಸ್ ಆಗೋಗಿದೆ. ಸೊ ಹಾಗಾಗಿ ನನಗೆ ಅದೊಂದು ಸ್ವಲ್ಪ ನೆಕ್ಸ್ಟು ಫೆಬ್ರವರಿಲಿ ಒಂದು ಮೆಗಾ ರೈಡ್ ಇದೆ, ಅದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದೊಂದು ರಿಮ್ ಇನ್ನೂ ಹಾಕ್ಸಿಲ್ಲ, ಅದಕ್ಕೊಂದೇನೆ. ಅದು ಮಾರ್ಚು. ಬಟ್ ನಮ್ಮದು ಎಕ್ಸಾಮ್ ಮುಗಿಯೋದು ಇನ್ನೇನು ಎಕ್ಸಾಮು ಶುರು ಆಗುತ್ತೆ ನಮ್ಮದು. ಜಾನ್ ಮಿಡ್ ವೀಕಿಂದ ಶುರು ಆಗ್ತಾಯಿದೆ. ಮಿಡ್ ವೀಕ್ ಅಂತೀನಿ, ಫಸ್ಟ್ ವೀಕಲ್ಲೇ. ಸೊ ಹಾಗಾಗಿ ಅದರಿಂದ ನೋಡಿಕೊಂಡು ನಮಗೆ ರಜಾ ಎಷ್ಟು ದಿವಸ ಸಿಗುತ್ತೆ ಆ ದಿವಸದಲ್ಲಿ ನಾನು ಪ್ಲ್ಯಾನ್ ಮಾಡಿಕೊಂಡು ಲಾಂಗ್ ರೈಡ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕಷ್ಟೇ. ಬಿಟ್ವೀನ್ ಕಾಲೇಜಸ್ ರೈಡ್ಸ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಆ ಪ್ರಾಬಬಲಿ ನೀವು ಆಫ್ ವೀಕೆಂಡ್ಸು ಸಿಗೋದೇ ಇಲ್ಲ. ವೀಕೆಂಡ್ಸ್ ಎಲ್ಲ ಡೌಟು. ಬಟ್ ಅಂದರೆ ಎಕ್ಸಾಮ್ಸು ಮತ್ತು ನಾರ್ಮಲ್ ಎಕ್ಸಾಮ್ಸು, ಫೈನಲ್ ಎಕ್ಸಾಮ್ಸ್ ಎಲ್ಲ ಇದ್ದರೆ ನಾನು ಮನೇಲಿ ಇರ್ತೀನಿ. ನಾನು ಯೂಸಲಿ ಕಾಲೇಜ್ ರಜಾ ಅಂತ ಸಾಟರ್ಡೆ ಸಂಡೇ ಅಂತ ಬಂದರೆ ನಾನು ಬೆಂಗಳೂರಲ್ಲೇ ಇರಲ್ಲ, ಓಡಾಡ್ತಾ ಇರ್ತೀನಿ ನಾನು. ಅಲ್ಲಿ ಕನಕಪುರ ಅದು ಇದು ಶಾರ್ಟ್ ರೈಡ್ಸು, ಬ್ರೇಕ್ಫಾಸ್ಟ್ ರೈಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು. ಸೊ ಹಂಗೇನೆ. ಶೋರ್ ಬ್ರೋ, ಬನ್ನಿ ನಮ್ಮ ಕ್ಲಬ್ಗೆ ಜಾಯ್ನ್ ಆಗಿ, ಗಂಧದ ಗುಡಿ ಬೈಕರ್ಸ್ ಕ್ಲಬ್ಗೆ. ಇವನ್ CK ಅಣ್ಣನೂ ಇರ್ತಾರೆ, ಅವರು ಕೂಡ ಗೈಡ್ ಮಾಡ್ತಾರೆ. ಅವ್ರೇನು ಇವಾಗ ನಾರ್ತ್ ಈಸ್ಟ್ ಸೈಡ್ ಏನೋ ಹೋಗಿರ್ಬೇಕಲ್ಲ? ಇಲ್ಲ, ಅವ್ರು ನಾಳೆ ಹೊಡ್ತಿದ್ದಾರೆ. ನಾನು ಇವಾಗ ಜಸ್ಟ್ ಹೋಗಿ ಮೀಟ್ ಮಾಡ್ಕೊಂಡು ಬಂದೆ. ಇದು ಬೈಕ್ ವರ್ಲ್ಡಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಬೈಕ್ ವರ್ಲ್ಡ್ JC ರೋಡು. ಸೊ ಅದು ನಂದು ಗುಡೀಸ್ ತೊಗೊಬೇಕಾಗಿತ್ತು, ಹುಡೀಸ್ ಆರ್ಡ್ರ್ ಮಾಡಿಸಿದ್ದೆ. ಒಬ್ಬರದ್ದು ತೊಗೊಬೇಕಾಗಿತ್ತು. ಐಡಿಯಾ ಕೂಡ ಏನಿಲ್ಲ, ಬಟ್ ಇಂಟ್ರೆಸ್ಟ್ ಬೈಕ್ ರೈಡಿಂಗ್ ಅಂದರೆ. ಸರ್ ಬ್ರೋ, ನನಗೂ ಸ್ಟಾರ್ಟಿಂಗ್ ನಾನು ಈ ಫೀಲ್ಡಿಗೆ ಬರಬೇಕು ಅಂದರೆ ನನಗೂ ಯಾವುದೇ ಥರನೂ ನನಗೆ ಸೇಮ್ ನಿಮ್ಮ ಥರ ಇದ್ದೆ. ನನಗೇನೂ ಗೊತ್ತಿರಲಿಲ್ಲ. ಫಸ್ಟ್ ಕ್ಲಾಸಿಕ್ 350 ಇತ್ತು. ಕ್ಲಾಸಿಕ್ 350 ಅದರಿಂದ ಒಂಚೂರು ನೇಮು, ಅದರಿಂದ ನನಗೆ ನೇಮ್ ಕೊಡ್ತು. ಈ ಥರ ಎಲ್ಲ ಮಾತಾಡಿಸಿ ಜನ ಎಲ್ಲ ಬಂದು ಮಾತಾಡ್ಸೋರು. ಆದಮೇಲೆ ಒಂದು ಸ್ವಲ್ಪ ಬೇರೆ ಬೈಕಿಗೆ ಅಪ್ಗ್ರೇಡ್ ಆಗಬೇಕು, ಒಂದು ಸ್ವಲ್ಪ ಲೇ ಲಡಾಖ್ ಬೈಕರ್ಸ್ ಆದಮೇಲೆ ಲೇ ಲಡಾಖ್ ಅದೊಂದೊಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಎಲ್ಲ ಬೈಕರ್ಸ್ಗೂ ಅದೊಂಥರ ಡ್ರೀಮ್ ಇದ್ದೇ ಇರುತ್ತೆ ಅದು. ಸೊ ಹಾಗಾಗಿ ನಮಗೊಂದು ಆ ಥರ ಲೇಗೆ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ನಮ್ಮ ಮನೆಗೆ ಹೇಳಿ ಆ ಬೈಕ್ನ ಸೇಲ್ ಮಾಡಿಸಿ
ಸೊ ಅದಾದಮೇಲೆ ಈ ಬೈಕ್ನ ಬುಕ್ ಮಾಡಿ ತೊಗೊಂಡಿದ್ದು. ಸೆಕೆಂಡ್ಸ್ ತೊಗೊಂಡಿದ್ದು ಕ್ಲಾಸಿಕ್ 350 ಹಾಸನಲ್ಲಿ ತೊಗೊಂಡಿದ್ದೆ. ಅದಾದಮೇಲೆ ಇದು ಶೋರೂಮ್ ಗಾಡಿ ಇದು. ಥ್ಯಾಂಕ್ ಯು ಬ್ರೋ. ಬನ್ನಿ ಇಲ್ಲ ಎಲ್ಲಾದರೂ ಕಾಫಿ ಕುಡ್ಕೊಂಬರೋಣ. ಬನ್ನಿ. ಓಡಿಸ್ತೀರಾ ಇದನ್ನ? ಓಡಿಸ್ತೀರಾ? ಬನ್ನಿ. ಆ ಬೈಕ್ ಹೆಂಗೆ ಅಂತಲೇ ಗೊತ್ತಿಲ್ಲ. ಇದರಲ್ಲಿ ಆ ಬೈಕ್ ಓಡಿಸ್ತಾ ಇದ್ದೀನಿ. ಜಾವಾ ಪರಾಕ್. ಜೈ ಶ್ರೀರಾಮ್. ಇದೇನು ಗುರು ಹಿಂಗಿದೆ ಅಪ್ಪ, ಇಷ್ಟು ಕುಳ್ಳ ಗಾಡಿ. ಒಳ್ಳೆ ಸೌಂಡ್ ಇದೆ. ಸ್ಟಾರ್ಟ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬಂದೆ ಬ್ರೋ, 1 ನಿಮಿಷ. ಇದೇನಿದು ಹಿಂಗೆ ತಿರುಗಿಸ್ಬೇಕು? ಅಷ್ಟೇ, ಚೂರು ವೆಯ್ಟ್ ಇದೆ, ನೋಡಿಕೊಂಡು ತಿರುಗಿಸಿ. ಹೇಗಾದ್ರು ಓಕೆ. ಇಲ್ಲ ಆ್ಯಕ್ಚುಲಿ ನನಗೆ ಈ ಏರಿಯಾ ಹೊಸದು. ನಾನು ಇವಾಗ ಅದೇ ರೀಸೆಂಟಾಗಿ ಬಂದಿರೋದು ನಾನು. ಸೊ ನಿಮಗೆ ಗೊತ್ತಿದ್ರೆ ಓಕೆ. ಹಾಂ, ಬನ್ನಿ ಹಾಂ, ಎಲ್ಲಾದರೂ ಓಕೆ, ನನಗೇನಿಲ್ಲ. ಜಾವಾ ಪರಾಕ್ ಇದೊಂದು ವೀಡಿಯೋ ಮಾಡೋಣ ಸ್ನೇಹಿತರೆ. ಸಡನ್ನಾಗಿ ಅಣ್ಣ ಬ್ರೇಕ್ ಹಾಕ್ಬಿಟ್ರು. ಹಾಂ ಬನ್ನಿ ಬ್ರೋ, ಬಿಡೋಣ, ಅದಕ್ಕೇನಂತೆ. ಐಡ್ಲಿಂಗ್ ಕಡಿಮೆ ಇದೆ ಅವರು. ನ್ಯೂಟ್ರಲ್ ಬೀಳ್ತಾನೆ ಇಲ್ವಲ್ಲ. ಗಾಡಿ ಕೀ ಎಲ್ಲಿದು ಬ್ರೋ? ಇದು ಗಾಡಿ ಕೀ ಎಲ್ಲಿದೆ? ಓ, ಇಲ್ಲಿ ತೂಕಲ್ಲಿ ಹಾಕ್ಬಿಟ್ಟಿದ್ರಾ? ಓಕೆ. ಹಾಂ, ಇದು ಆಟೋಮೆಟಿಕ್ ಇರುತ್ತೆ ಅದು. ಗಾಡಿ ಆಫಲ್ಲಿದ್ರೂ ಆನ್ ಆಗುತ್ತೆ. ಹಾಂ, ಇಲ್ಲ ಇದು ಹಾಗೇನೆ ಇರೋದು ಬಂದಾಗಿಂದ, ನಾನು ಸ್ಟಾರ್ಟಿಂಗಿಂದ. ತೊಳಿ ಬ್ರೋ, ಅದೇನೇ ಇದು ಕೀ ಎಲ್ಲಿ ಅಂತ ಕೇಳಿದೆ, ಸಿಕ್ತಾ ಆಮೇಲೆ. ಸೊ ಸ್ನೇಹಿತರೆ ಎಲ್ಲ ಕಿರಣ್ ಅವರು ಬಂದಿದ್ರು, ಬಂದು ಮಾತಾಡ್ಸಿದ್ರು. ನನಗೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವ್ರು ಬಂದು ಲೆಕ್ಚರರ್ ಅಂತೆ, ಅದು ಮ್ಯಾಥ್ಸ್ ಲೆಕ್ಚರರೇ. ನಮಗೂ ಮ್ಯಾಥ್ಸ್ಗೆ ಒಂದು ಸ್ವಲ್ಪ